ತೇರಿದೆ, ಚಿನ್ನದ ತೇರು ಎಳೆಯೋ ಟೈಮ್ಗೆ ನಾವು ಹೋಗಿದ್ದಂಥದ್ದು. ಬೇಗ ಬೇಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ತೇರು ಎಳೆಯೋಷ್ಟರಲ್ಲಿ ಬಂದು ನೈಟು ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೈಟ್ ಹೋಗಿ ಮಲ್ಕೊಂಬಿಟ್ವಿ. ಮಾರ್ನಿಂಗ್ ತಿರ್ಗಾ ಬೆಳಗ್ಗೆ ಬಂದು ಏನೂ ಶಾಪಿಂಗ್ ಮಾಡಿರಲಿಲ್ಲ. ನನಗೆ ಮಠದಿಂದ ರಾಯರ ದೇವಸ್ಥಾನದಿಂದ ಒಂದು ವಿಗ್ರಹ ತರಬೇಕು ಅನ್ನೋದು ತುಂಬ ಆಸೆ ಇತ್ತು. ರಾಯರ ಫೋಟೋ ನಮ್ಮ ಮನೇಲಿತ್ತು, ವಿಗ್ರಹ ತೊಗೋಬೇಕು ಅನ್ನೋ ಆಸೆ ಇತ್ತು. ಸರಿ ಬೆಳಿಗ್ಗೆ ಹೋಗೋಣ, ಯಾಕಂದರೆ ನೈಟ್ ಆಗಿರೋದ್ರಿಂದ ಎಲ್ಲ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾಯಿದ್ವು. ಆಯಿತು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದ್ವಿ. ಬೆಳಗ್ಗೆ ಬರ್ತಾ ಇದ್ದಂಗೆ ಇಲ್ಲಿ ಇದನ್ನು ಫಸ್ಟ್ ಕಾಣಿಸ್ತು. ಇದು ಕೈಗೆ ಮೆಹಂದಿ ಹಾಕಿಸ್ಕೊಳ್ಳೋ ಅಂಥದ್ದು. ಇದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ಹಾಕಿಸ್ಕೊತಾ ಇದೆ ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇವಾಗೂ ಅಷ್ಟೇ ಅವರು ₹2 ಒಂದಕ್ಕೆ ಅಂತ ಹೇಳಿದ್ರು. ನಾನು ಓಕೆ ₹2 ಅನ್ನೋದಕ್ಕಿಂತ ಬಟ್ ನಾವು ಎಂಜಾಯ್ ಮಾಡಿರೋದನ್ನ ನಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕನಸನ್ನು ಕೂರಿಸಿ ಹಾಕಿಸ್ದೆ. ಅವಳ ಕೈಗೆ ಎಷ್ಟಾಗುತ್ತೋ ಅಷ್ಟು ಹಾಕಿದ್ರು. ಹಾಗೆ ನಿವೇದಿತನೂ ಕೂಡ, ಅಂದರೆ ರಾಧಿಕನ ಮಗಳು, ಅವಳನ್ನೂ ಕೂಡ ಕರ್ಕೊಂಬಂದು ಹಾಕಿಸ್ದೆ. ಯಾಕಂದರೆ ಅವರಿಬ್ಬರ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇದ್ದಿದ್ದು ನಮ್ಮ ಜೊತೆ. ಹಾಗಾಗಿ ಅವರಿಬ್ರಿಗೂ ಕೂರಿಸಿ ಹಾಕಿಸ್ದೆ. ನನಗೆ ಒಂಥರ ಖುಷಿ, ನಾನು ಹಾಕಿಸ್ಕೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಎಲ್ಲ ನಮ್ಮ ಮನೆಯವ್ರು ಅಂದರು, ಸರಿ ನೀನು ಹಾಕಿಸ್ಕೊಳಂಗಿದ್ರೆ ಹಾಕಿಸ್ಕೊ ಅಂತ. ಬಟ್ ನನಗೆ ಆಮೇಲೆ ಬೇಡ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಫೀಲ್ ಆಗ್ತಾಯಿತ್ತು ಟಿ ಟಿಯಲ್ಲಿ ಬಂದು ಕೂತ್ಕೊಂಡಾಗ, ಅಯ್ಯೋ ನಾನು ಸ್ವಲ್ಪ ಹಾಕಿಸ್ಕೊಬೇಕಿತ್ತು, ಇದು ಮತ್ತೆ ಚಾನ್ಸ್ ಸಿಗುತ್ತೋ ಸಿಗಲ್ವೋ ಅಂತ ಹೇಳಿ. ಇಲ್ಲಿ ನೋಡಿ ಕನಸು ಹಾಕಿಸ್ಕೊಂಡು ನಿವೇದಿತನಿಗೆ ಹೇಳ್ತಿದ್ದಾಳೆ, ನಾನು ಈ ಥರ ಹಾಕಿಸ್ಕೊಂಡಿದ್ದೀನಿ, ನೀನು ಯಾವ ಥರ ಹಾಕಿಸ್ಕೊಳ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಸೊ ಅಕ್ಕ ತಂಗಿರ ಬಾಂಡಿಂಗ್ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಅವಳಿಗೂ ಕೂಡ ಹಾಕಿಸ್ಕೊಂಡು ನಾವು ಹಾಗೆ ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ಕೊಡಿಸಿ, ನೋಡಿದ್ದೀರಲ್ಲ, ಎಲ್ಲೋ ಒಂದು ದೇವಸ್ಥಾನನ ಹೊರಗಡೆ ಹೋದಾಗ ಇಲ್ಲ ಜಾತ್ರೆ ಫಂಕ್ಷನ್ಗೆಲ್ಲ ಹೋದಾಗ ಮಕ್ಕಳು ಕೇಳಿದೆಲ್ಲ ಕೊಡಿಸ್ಲೇಬೇಕಾಗತ್ತೆ ನಾವು. ಹಾಗಾಗಿ ಎಲ್ಲರೂ ಅವ್ರವ್ರ ಮಕ್ಳಿಗೆ ಏನೇನು ಬೇಕೋ ಅದನ್ನು ಶಾಪಿಂಗ್ ಮಾಡಿದ್ರು, ಅವ್ರವ್ರ ಮನೆಗೆ ಏನು ಬೇಕೋ ಅದನ್ನು ಶಾಪಿಂಗ್ ಮಾಡಿಕೊಂಡ್ರು. ಸೊ ನಾನು ಹಾಗೆ ನನಗೇನು ಬೇಕಿತ್ತು ಅದನ್ನು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನುಗಳು ಕೊಡಿಸಿ ಅಲ್ಲಿಂದ ನಾವಿವಾಗ ಹೊರಟ್ವಿ ಅಂತಲೇ ಹೇಳ್ಬೋದು. ಇದೊಂದು ಕ್ಲಿಪ್ಪಿಂಗು ನೀವು ನೋಡ್ತಾ ಇರ್ಬೋದು. ಜಿಜ್ಜು ಆಗಲೇ ನಿಮಗೆ ಗೊತ್ತಿರ್ಬೋದು, ತೋರಿಸ್ದ. ಅವ್ನು ಗನ್ ತೊಗೊಂಡಿದ್ದ. ಸೊ ಎಲ್ಲ ತೊಗೊಂಡು ಒಂದು ವಿಗ್ರಹ ತೊಗೊಂಡು ನೆಮ್ಮದಿಯಿಂದ ರಾಯರ ದರ್ಶನ ಮಾಡಿಕೊಂಡು ನಾವು ಮಂತ್ರಾಲಯದಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ಹೊರಟು ನಾವು ನೆಕ್ಸ್ಟು ಹೋದಂಥ ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ. ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಮಗನೂ ಕೂಡ ತ್ರಿಶೂಲ ಹಾಕಿಸ್ಕೊಂಡಿದ್ದಾನೆ, ತೋರಿಸ್ತಾ ಇದ್ದಾನೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಪಂಚಮುಖಿ ಆಂಜನೇಯಗೆ. ಪಂಚಮುಖಿ ಆಂಜನೇಯಗೆ ಹೊರಡಬೇಕಾದ್ರೆ ಮಾರ್ನಿಂಗ್ ಮಂತ್ರಾಲಯ ಮುಗಿಸ್ಕೊಂಡು ವಾಪಸ್ ಬರ್ತಾ ಪಂಚಮುಖಿಗೆ ಹೋಗಿ ತಿರ್ಗಾ ಪಂಚಮುಖಿಯಿಂದ ನೆಕ್ಸ್ಟ್ ಈಶಾ ಫೌಂಡೇಶನ್ನಿಗೆ ಬಂದ್ವಿ ನಾವು. ಈಶಾ ಫೌಂಡೇಶನ್ನ ಮುಗಿಸ್ಕೊಂಡು ನೈಟ್ ಜರ್ನಿ ಮಾಡಿ ಮನೆಗೆ ಬಂದ್ವಿ. ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ನಾವು ಹೋಗಿದ್ದು, ಸಂಡೇ ನೈಟ್ ನಾವು ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ವ್ಲಾಗೆಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೊಸ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿ ತನಕ ನನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಪಾದಗಳಿದು. ಇದಂತೂ ತುಂಬ ದೊಡ್ಡದಾಗಿತ್ತು. ಸೊ ನೋಡಿ ತುಂಬಾ ಖುಷಿಯಾಯಿತು ಸ್ನೇಹಿತರೆ. ಬಾಯ್, ಥ್ಯಾಂಕ್ ಯು ಸೋ ಮಚ್.